ನಮಸ್ಕಾರ, ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ಈ ವಿಡಿಯೋನ ಮಾಡೋ ವರದಿಯನ್ನ ನಿಮ್ಮೆಲ್ರಿಗೂ ತಿಳಿಸ್ಬೇಕು ಅಂತ ಮಾಡ್ತಾ ಇದ್ದೀನಿ. ಏನು ಮೊನ್ನೆ ಬೆಳ್ಳಿ ಬಂಗಾರದ ಅಂಗಡಿಯಲ್ಲಿ ಆಭರಣಗಳು ಕಳ್ತನವಾಗಿದ್ದಾವೆ. 18 ಲಕ್ಷ ರೂಪಾಯಿಗಳ ಒಂದು ಆಭರಣದ ಕಳ್ತನ ಆಗಿದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಆಗಿರುತ್ತೆ. ಅವತ್ತು ರಾತ್ರಿ ಇದ್ದಂತ 3 ಜನ ಕಾನ್ಸ್ಟೇಬಲ್ ಗಳನ್ನ ಅಮಾನತುಗೊಳಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಗಸ್ತು ಸೇವೆಗಾಗಿ ನಿಯೋಜಿಸಲಾದ 3 ಕಾನ್ಸ್ಟೇಬಲ್ ಗಳನ್ನ ತಮ್ಮ ಕರ್ತವ್ಯದಲ್ಲಿ ಲೋಪ ತೋರಿಸಿರುವುದು ಇಲಾಖೆ ತನಿಖೆಯಲ್ಲಿ ದೃಢಪಟ್ಟಿದೆ. ಅಂದ್ರೆ ಅವರು ಡ್ಯೂಟಿನೇ ಮಾಡಿಲ್ಲ ಅಂತನ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಜನವರಿ 29ರಂದು ದಾವಣಗೆರೆ ಮಂಡಿಪೇಟೆಯಲ್ಲಿರುವ ಚಿನ್ನದ ಅಂಗಡಿಯಲ್ಲಿ ಆಭರಣಗಳನ್ನ ಲೂಟಿ ಮಾಡಿರ್ತಾರೆ. ಹಾಗಾಗಿ 3 ಜನ ಕಾನ್ಸ್ಟೇಬಲ್ ಗಳನ್ನ ಅಮಾನತುಗೊಳಿಸಿದ್ದಾರೆ. ಮಂಜಪ್ಪ ಪಿ, ಆಕಾಶ್ ಹಾಗೂ ಆರ್ಎಂಸಿ ಪೊಲೀಸ್ ಠಾಣೆಯ ಎಚ್ ಚಂದ್ರಶೇಖರ್ ಅವರನ್ನು ಅಮಾನತು ಮಾಡಲಾಗಿದೆ. ಕರ್ತವ್ಯ ನಿರ್ವಹಣೆಯಲ್ಲಿ ಗಂಭೀರವಾದ ನಿರ್ಲಕ್ಷ್ಯ ತೋರಿದ ಕಾರಣ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿರುತ್ತಾರೆ. ಇದನ್ನ ನಾನು ನಿಮ್ಮೆಲ್ಲರಿಗೂ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಏರಿಯಾ ಅಂದ್ಮೇಲೆ ಒಂದು ಸ್ಟೇಷನ್ ಇರುತ್ತೆ. ಆ ಸ್ಟೇಷನ್ ನಲ್ಲಿ ಇರ್ತಕ್ಕಂಥ ಪೊಲೀಸ್ನವರು ಏನ್ ಡ್ಯೂಟಿ ಮಾಡಬೇಕು ಅವ್ರು ಕರೆಕ್ಟ್ ಆಗಿ ಡ್ಯೂಟಿ ಮಾಡಿದ್ರೆ ಎಲ್ಲೂ ಸಹ ಕಳ್ತನ ಆಗೋದಿಲ್ಲ. ಅವರು ಕರೆಕ್ಟ್ ಆಗಿ ಡ್ಯೂಟಿ ಮಾಡಿಲ್ಲ ಅಂತ ಅಮಾನತುಗೊಳಿಸಿದ್ದಾರೆ. ಈಗ ದಾವಣಗೆರೆಯಲ್ಲಿ ಸಿಟಿಯ ಒಳಗಡೆ ಎಷ್ಟು ಬೈಕ್ಗಳು ಕಳ್ತನ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಯಾರು ಮಾಹಿತಿ ಕೊಡ್ತಾ ಇಲ್ಲ. ಸುಮಾರು ಬೈಕ್ಗಳು ಕಳ್ತನ ಆಗ್ತಾ ಇದ್ದಾವೆ. ಅವು ಎಲ್ಲಿ ಹೋಗ್ತವೆ ಅಂತಲೂ ಗೊತ್ತಿಲ್ಲ. ಬೈಕ್ ಕಂಪ್ಲೇಂಟ್ ಕೊಡಕ್ ಹೋಗ್ತಕ್ಕಂತ ವ್ಯಕ್ತಿಗಳಿಗೆ ನೀವು ಕಂಪ್ಲೇಂಟ್ ಕೊಟ್ಟು ಹೋಗಿ ನಾನು ಆಮೇಲೆ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಕಂಪ್ಲೇಂಟ್ಗಳು ತಗೊಳ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನನಗೆ ಸುಮಾರು ಕರೆಗಳು ಬರ್ತಾ ಇದ್ದಾವೆ. ಸರ್, ನನ್ನ ಗಾಡಿ ಮಂಡಿಪೇಟೆಯಲ್ಲಿ ಕಾಣೆಯಾಗಿದೆ, ಬಸವರಾಜ್ ಪೇಟೆಯಲ್ಲಿ ಕಾಣೆಯಾಗಿದೆ, ಭಾಷಾನಗರದಲ್ಲಿ ಕಾಣೆಯಾಗಿದೆ ಅಂತ. ಆದ್ರೆ ಈ ಪೊಲೀಸ್ನವರು ದಿವಸಕ್ಕೆ ಈ ತರ ಕೇಸ್ಗಳನ್ನೆಲ್ಲ ಎಷ್ಟು ಹಿಡಿತಾ ಇದ್ದಾರೆ ಮತ್ತೆ ಅವೆಲ್ಲ ಗಾಡಿಗಳು ಎಲ್ಲಿ ಹೋಗ್ತಾ ಇದ್ದಾವೆ ಅನ್ನೋ ಒಂದು ಅನುಮಾನ ಕಾಣ್ತಾ ಇದೆ. ಅದಕ್ಕೆ ನಾನು ಸಹ SP ಆಫೀಸ್ಗೆ ಅಥವಾ SP ಉಮಾಪ್ರಸಾದ್ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ದಾವಣಗೆರೆ ಸುತ್ತಲೂ CC ಕ್ಯಾಮೆರಾ ಇದಾವೆ, ಆದ್ರೂ ಸಮೇತ ನಿಮ್ಮ ಪೊಲೀಸಿನವರು ಅಲರ್ಟ್ ಆಗಿದ್ರೆ ಯಾಕೆ ಕಳ್ತನ ಆಗ್ತವೆ ಹೇಳಿ? ಈಗ ಏನು ನೀವು 18 ಲಕ್ಷದ ಆಭರಣಗಳು ಕಳೆದಿದ್ದಾವೆ ಅಂತ 3 ಜನ ಅಮಾನತುಗೊಳಿಸಿದಿರೋ, ಅವತ್ತು ರಾತ್ರಿ ಏನು ಕಾಣೆಯಾಗಿರುತ್ತೆ, ಅವತ್ತು ಏನ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಆ ಕಂಪ್ಲೇಂಟ್ ಕೊಟ್ಟ ಸಮಯದಲ್ಲಿ ಬೈಕು, ಕಾರು ಅಥವಾ ಏನೋ ಖಾಲಿಯಾಗಿದ್ರೆ ಅವ್ರನ್ನ ಡ್ಯೂಟಿಯಿಂದ ಅಮಾನತ್ ಮಾಡಿಬಿಡಿ. ಮತ್ತೆ ಎಲ್ಲರೂ ಅಮಾನತ್ ಮನೆಗೆ ಹೋಗ್ಬಿಡ್ಲಿ. ಇದಿಷ್ಟೇ ಈಗಿನ ಸರ್ಕಾರ ವ್ಯವಸ್ಥೆ.